ಭಾರತೀಯ ಜನತಾ ಪಕ್ಷ ಭಾರಿ ಚಕ್ಮೇಟ್ ಕೊಟ್ಟೈತಿ ನೋಡ್ರಿ ದಕ್ಷಿಣ ಕರ್ನಾಟಕದಾಗ. ಪ್ರತಾಪ್ ಸಿಂಗ್ ಗೇಟ್ ಪಾಸ್, ಯದುವೀರ ಸಿಂಗ್ ಮಹಾರಾಜನಿಗೆ ಟಿಕೆಟ್ ಕೊಟ್ರಂದ್ರೆ 3 ಕ್ಷೇತ್ರಗಳನ್ನು ಕಬ್ಜಾ ಮಾಡಬಹುದು ಅಂಥೇಳಿ ಯದುವೀರ ಸಿಂಗ್ ಮಹಾರಾಜರು ಯಾವಾಗಲೂ ಜನರ ಜೊತೆ ಬಹಳ ಅಪಾರ ಗೌರವ ಇಟ್ಕೊಂಡಂಥ ರಾಜಮನೆತನದ ಕುಡಿ ಯದುವೀರ ಸಿಂಗ್ ಅವರಿಗೆ, ಯದುವೀರರಿಗೆ ಈಗ ನೇರವಾಗಿ ಲೋಕಸಭಾ ಭಾರತೀಯ ಜನತಾ ಪಕ್ಷ ಮನೆ ಹಾಕೈತಿ. ಮೈಸೂರು ಟಿಕೆಟ್ ಕೊಟ್ರ ಮಂಡ್ಯ ಚಾಮರಾಜನಗರದಲ್ಲಿಯೂ ಸಹಿತ ಯದುವೀರರ ಪ್ರಭಾವ ಭಾರಿ ಐತೆ ಅಂಥೇಳಿ ಒಂದೇ ಏಟಿಗೆ 3 ಹಕ್ಕಿಗಳನ್ನು ಬಲಿ ಮಾಡಬಹುದು ಅಂಥೇಳಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಯಾವ ನಿರ್ಣಯ ತೆಗೆದುಕೊಂಡೈತೆ ಅಂದ್ರೆ ಯದುವೀರಿಗೆ ಟಿಕೆಟ್ ಫಿಕ್ಸ್, ಪ್ರತಾಪ್ ಸಿಂಗ್ ಗೇಟ್ ಪಾಸ್. ಇನ್ನು ಮಂಡ್ಯ ಚಾಮರಾಜನಗರದಲ್ಲಿ ಯದುವೀರರ ಪ್ರಭಾವ, ಅಲ್ಲಿ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ ಮೈಸೂರದಲ್ಲಿ ಸಿದ್ದರಾಮಯ್ಯರದ ಸ್ವಂತ ಪ್ರಭಾವ ಇದ್ರೆ ಯದುವೀರರ ರಾಜಮಹಾರಾಜರ ಪ್ರಭಾವ ಐತಿ. ಬಹಳ ಗೌರವದಿಂದ ಈ ಮಹಾರಾಜರನ್ನು ಆ ದೃಷ್ಟಿಯಿಂದ ನೋಡ್ತಾರ. ಯಾಕಂದರೆ ಮಹಾರಾಜರಂದರೆ ಮಹಾರಾಜರನ್ನ ಅಲ್ರಿ. ಹಂಗಾದ್ರೆ ಯದುವೀರರಿಗೆ ಅಲ್ಲಿ BJP ರಾತ್ರಿ ಹಗಲಿ ಚರ್ಚೆ ಮಾಡಿ ಯದುವೀರರಿಗೆ ಟಿಕೆಟ್ ಕೊಟ್ಟೈತೆ ಅಂದಮೇಲೆ ಇನ್ನು ಪ್ರತಾಪ್ ಸಿಂಗ್ ಏನು ಸ್ಥಾನ ಕೊಡ್ತಾರ? ಮೊದಲ ಬೆಂಕಿ ಮಾತಾಡಿ ಪ್ರತಾಪ್ ಸಿಂಗ್ ಎಡವಟ ಮಾಡಿಕೊಂಡಿದ್ದು ಸಹಿತ ಅನೇಕರು ಅವರಿಗೆ ಗೋ ಬ್ಯಾಕ್ ಅಂತೇಳಿ ಘೋಷಣೆ ಕೂಗಾಕತ್ತಾರ. ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ಕೂಗಾಕತ್ತಾರ. ತುಮಕೂರದಿಂದ ಸೋಮಣ್ಣಗೆ ಗೋ ಬ್ಯಾಕ್ ಕೂಗಾಕತ್ತಾರ. ಸ್ವತಃ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಅಸಮಾಧಾನ ಆಗ್ಯಾರ. ನಮ್ಮ ಕೇಂದ್ರ ಮಂತ್ರಿಗಳನ್ನಾಗಿ ಮಾಡಿದ್ದೀವಿ ಶೋಭಾ ಕರಂದ್ಲಾಜೆ ಅವರಿಗೆ, ಅವರು ನಮ್ಮನ್ನು ಕಿಂಚಿತ್ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ. ಯಾವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಶ್ರಮ ವಹಿಸ್ತಾರ, ಬೆವರು ಸುರಿಸ್ತಾರ, ಕೈಕಾಲು ಬೀಳ್ತಾರ, ಪಾಪ ಕೇಸ್ಗಳು ಹಾಕೋತಾರ, ಜೈಲಿಗೆ ಹೋಗುತ್ತಾರ. ಆದ್ರೆ ಅವರು ಆರಿಸಿ ಬಂದಂಥ MP ಸಂಸದರು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಆ ಕಾರ್ಯಕರ್ತರ ನೋವಿಗೆ ಸ್ಪಂದಿಸಲಿಲ್ಲ ಅಂದರೆ ಇನ್ನು ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್, ಪ್ರತಾಪ್ ಸಿಂಗ್ ಗೋ ಬ್ಯಾಕ್, ಸೋಮಣ್ಣ ಗೋ ಬ್ಯಾಕ್, ಕಾರ್ಯಕರ್ತರನ್ನ ಬೆನ್ನು ಹತ್ಯಾರ. ಹಾಗಾದ್ರೆ ಇನ್ನು ಹೈಕಮಾಂಡ್ ಅವರನ್ನು ಬಿಟ್ಟು ಬೇರೆದವ್ರನ್ನ ಆರಿಸ್ತೈತಿ, ಅಲ್ಲಿ ಹೊಸ ಮುಖ ತೋರಿಸ್ಬೇಕಂತೇಳಿ ತೀರ್ಮಾನ ತಗೊಂಡಾರ. ಇನ್ನು ಅಖಾಡಾಕ BL ಸಂತೋಷ್ ಯಡಿಯೂರಪ್ಪ ಎಲ್ಲರೂ ಬಂದು ಉಳಿದ್ರಂದ್ರೆ ಇನ್ನು ಅಲ್ಲಿ ಬದಲಾವಣೆ ಗಾಳಿ ಬರ್ತೈತಿ. ಇನ್ನು ಯಾರು ಯಾವ್ಯಾವ ಟಿಕೆಟ್ ತೊಗೊಳಕತ್ತಾರ ಅನ್ನೋದು ಕಾಂಗ್ರೆಸ್ದ ಪಟ್ಟಿ ಬಿಡುಗಡೆ ಆಗೋ ಸಲುವಾಗಿ ನೋಡಾಕತ್ತಾರ. ಇಲ್ಲಿ ಭಾರತೀಯ ಜನತಾ ಪಕ್ಷದ ಟಿಕೆಟು ಬಿಡುಗಡೆ ಮಾಡೋ ಸಲುವಾಗಿ ನೋಡಾಕತ್ತಾರ. ಈಗಾಗಲೇ 7 ಟಿಕೆಟ್ ಬಿಡುಗಡೆ ಮಾಡ್ಯಾರ. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಗೆಲುವು ಖಚಿತ್ರಿ, ಬರ್ಕೊಂದಿಟ್ಕೋರು ಜವಾರಿ ಕಾಕನ್ ಸುದ್ದಿ. ಇಲ್ಲಿ ತುಮಕೂರು ಮುದ್ದು ಹನುಮೇಗೌಡಗೆ ಒಂದು ಸ್ವಲ್ಪ ಟಕ್ಕರ್ ಕೊಡುವಂಥ ಪರಿಸ್ಥಿತಿ ಐತಿ, ಅಲ್ಲಿ ಗೆಲುವು ಸರಳವಿಲ್ಲ. ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ಗೂ ಸಹಿತ ಅಲ್ಲಿ ಮಧು ಬಂಗಾರಪ್ಪ ಇವರೆಲ್ಲ ಕೂಡಿ ಶಿವರಾಜ್ ಕುಮಾರ್ ಅಖಾಡಕ್ಕೆ ಇಳಿದರೂ ಸಹಿತ ಅಲ್ಲಿ ಭದ್ರಕೋಟೆ ಇರುವಂಥ ಈ ಯಡಿಯೂರಪ್ಪ ಯಾವ ರಣತಂತ್ರಗಳನ್ನ ಹೆಣಿತಾರ ಗೀತಾ ಶಿವರಾಜ್ ಕುಮಾರ್ ಅವರಿಗೆ, ಅಲ್ಲಿಯೂ ಸಹಿತ ಟಕ್ಕರ್ ಟು ಟಕ್ಕರ್ ಆಗತೈತಿ. ಫಲಿತಾಂಶ ಹೇಳಕ್ಕೆ ಸಾಧ್ಯ ಇಲ್ಲ, ಸಮೀಕ್ಷೆ ನಂತರ ಸಮೀಕ್ಷೆ ಹೇಳ್ತೀನಿ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಇದು ಒಂದು ಸ್ವಲ್ಪ ಡೌಟ್ಫುಲ್. ಯಾಕಂದರೆ ಅಲ್ಲಿ ಬಲಾಢ್ಯ ರೇವಣ್ಣನ ಆ್ಯಂಡ್ ಕಂಪನಿ ದೇವೇಗೌಡ ಕಂಪನಿ ಇರುವಾಗ ಅವರು ಯಾವಾಗಲೂ MP ಸ್ಥಾನ ಬಿಟ್ಟು ಕೊಡುವುದಿಲ್ಲ, ಶಾಸಕ ಸ್ಥಾನ ಬಿಟ್ಟು ಕೊಡುವುದಿಲ್ಲ. ಅಲ್ಲಿ ಶ್ರೀಕಂಠೇಗೌಡ ಸ್ವತಃ ಶಾಸಕರ ಇದ್ದರೂ ಸಹಿತ ಅಲ್ಲಿ ಬಲಾಢ್ಯ ರೇವಣ್ಣ ಅವರ ಪತ್ನಿಯವರು ಸಹಿತ ಎಲ್ಲರೂ ಕೂಡಿ ಏನು ಪ್ಲ್ಯಾನ್ ಮಾಡ್ತಾರ, ಅದರ ಸಲುವಾಗಿ ಶ್ರೇಯಸ್ ಪಟೇಲ್ ಅಲ್ಲಿಯೂ ಒಂದು ಸ್ವಲ್ಪ ಡೌಟ್ಫುಲ್ ಕಾಣ್ತೈತಿ. ಇನ್ನು ಮಂಡ್ಯ ವೆಂಕಟರಮಣಗೌಡ, ಸ್ಟಾರ್ ಚಂದ್ರು ಡೌಟ್, ವಿಜಯಪುರ ರಾಜು ಅಲಗೂರು 50-50 ಅಲ್ಲಿ ಬಂಡಾಯದ ಬಾವುಟ ಆರಿಸೋ ಸಲುವಾಗಿ ತಯಾರಾಗ್ಯಾರ. ಅಲ್ಲಿ ಬಲರಾಮ ನಾಯಕ ಎಲ್ಲಾದರೂ ಬಂಡಾಯವಾಗಿ ನಿಂತ್ರಂದ್ರೆ ಅಲ್ಲಿ ಮತಗಳ ಕ್ರೋಢೀಕರಣ ಆಕೈತಿ. ಯಾಕಂದ್ರೆ ಬಲರಾಮ ನಾಯಕು ಸಹಿತ ಕಾಂಗ್ರೆಸ್ ಆಕಾಂಕ್ಷಿ ಇದ್ದರು. ಅಲ್ಲಿ ಬಲರಾಮ ನಾಯಕ ತನ್ನದೇ ಆದಂಥ ಸಮುದಾಯಕ್ಕಿಂತಲೂ ಪ್ರಮುಖ ಸಮುದಾಯದ ಜೊತೆ ಭಾಳ ನೇರ ಸಂಬಂಧ ಇಟ್ಕೊಂಡಂಥ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ 50 ವರ್ಷ ದುಡಿದಂಥ ಬಲರಾಮ ನಾಯಕ ನನಗೆ MP ಟಿಕೆಟ್ ಕೊಟ್ಟರೆ ಗೆದ್ದು ಬರ್ತೀನಿ ಅಂತೇಳಿ ಹೇಳಿದರು ಸಹಿತ ಹೈಕಮಾಂಡ್ ರಾಜು ಅಲಗೂರ್ಗೆ ಅಲ್ಲಿ ಸ್ಥಾನ ಕೊಟ್ಟೇರಿ ಅಂದಮೇಲೆ ಬಲರಾಮ ನಾಯಕನ ಮನಸ್ಸು ಒಲಿಸ್ಕೋಬೇಕಾಕೈತಿ. ಇಲ್ಲಕಂದ್ರೆ ರಾಜು ಅಲಗೂರ್ಗೆ ಅಲ್ಲಿ ಪ್ಲಸ್ ಆಗೋದಿಲ್ಲ. ಯಾಕಂದ್ರೆ ರಾಜು ಅಲಗೂರ್ ಅಲ್ಲಿ ಈಗಾಗಲೇ
ಅನೇಕ ಬಾರಿ ಅಲ್ಲಿ ಪ್ರತಿಸ್ಪರ್ಧೆ ಮಾಡಿಬಿಟ್ಟಾರ. ಪ್ರಕಾಶ್ ರಾಠೋಡ್ನಂಥವ್ರು ಬಿದ್ದಾರ. ಅಲ್ಲಿ ಜಿಗಜಿಣಗಿಯವರ ಪರಿಸ್ಥಿತಿ ಏನೈತಿ, ಅವರು ಯಾವ ರಣತಂತ್ರ ಹೆಣಿತಾರ, ಏನು ಅವರ ಮಗನಿಗೆ ಟಿಕೆಟ್ ಕೊಡ್ತಾರೋ, ಏನು ಹೊಸ ಮುಖ ಬರ್ತೈತೋ ಇನ್ನು ಕಾದ ನೋಡಬೇಕು. ವಿಜಯಪುರದಲ್ಲಿ ಮಾತ್ರ ಬಲರಾಮ ನಾಯಕ ತನ್ನ ಪ್ರಭಾವ ಬಾವುಟ ಹಾರಿಸವ. ಅವರೇನಾದರೂ ಸ್ವತಂತ್ರ ಅಭ್ಯರ್ಥಿಯಾಗಿ ನೆತ್ರ 2 ಲಕ್ಷ ಮೈನಸ್ ಮಾಡುವಂಥ ಶಕ್ತಿ ಆ ಬಲರಾಮನ್ ನಾಯಕನ ಹತ್ರ ಐತಿ. ಹಂಗಾದ್ರೆ ಬಲರಾಮನ್ ನಾಯಕನ ಒಲಿಸ್ಕೋಬೇಕು ರಾಜು ಅಲಗೂರು. ಇನ್ನು ಎಂ ಬಿ ಪಾಟೀಲ್ ಯಾವ ರಣತಂತ್ರ ಹೆಣಿತಾರ? ಎಂ ಬಿ ಪಾಟೀಲ್ ಅವರು ಅಖಾಡ ಕೇಳಿದ ಮೇಲೆ ಬಲರಾಮ ನಾಯಕನನ್ನು ಹೆಂಗೆ ಸುಮ್ಮಕೊಂಡಿಸ್ತಾರ? ಅಲ್ಲಿ ಮಹಿಳೆ ಒಬ್ಬ ಚಿಗುರಾಕತಾಳ, ಶ್ರೀದೇವಿ ಉತ್ಲಾಸ್ಕರ. ಅವಳು ಸಹಿತ ಯಾವ ರಣತಂತ್ರ ಹೆಣಿತಾಳ ಇನ್ನು ಕಾದ ನೋಡಬೇಕು. ಅವಳು ಸಹಿತ ನಾಗಠಾಣ ಮತಕ್ಷೇತ್ರದಿಂದ MLA ಆಕಾಂಕ್ಷಿ ಇದ್ಲು. ನಿನಗೆ MP ಕೊಡ್ತೀವಿ, MLA ಬೇಡ ಅಂದಾಗ ಸಮಾಧಾನದಿಂದ ಇದ್ದಳು. ನಿಗಮ ಮಂಡಳಿಯಲ್ಲಿಯೂ ಕೊಟ್ಟಿಲ್ಲ, MLCನೂ ಸಹಿತ ಮಾಡಲಿಲ್ಲ. ಹಂಗಾದ್ರೆ ಅಲ್ಲಿ ವಿಜಯಪುರದ ರಣರಂಗ ಏರತೈತಿ. ಅಲ್ಲಿ ಹಮೀದ್ ಮುಷರಿಫು ಸಹಿತ 2.5-3 ಲಕ್ಷ ಮತಗಳ ಕ್ರೋಢೀಕರಣ ಮಾಡುವಂಥ ಶಕ್ತಿ ಉಳ್ಳಂಥ ಅವರಿಗೂ ಸಹಿತ ಯಾವ ನಿಗಮ ಮಂಡಳಿ ಅಲ್ಪಸಂಖ್ಯಾತ ಕೋಟಾದಲ್ಲಿ ಕೊಡಲಿಲ್ಲ. ಅವರು ನಿರಾಶೆ ಭಾವನೆಯಿಂದ ಅದಾರ. ಅವರೇನಾದರೂ ತಮ್ಮ ಸಮುದಾಯವನ್ನು ಶಾಂತ ರೀತಿಯಿಂದ ಉಳಿರಿ ಅಂದ್ರೆ ರಾಜು ಅಲಗೂರ್ಗ ಒಂದು ಸ್ವಲ್ಪ ಪೆಟ್ಟ ಕೊಂಡತೈತಿ. ಇನ್ನು ಎಂ ಬಿ ಪಾಟೀಲರು ಹಮೀದ್ ಮುಷರಿಫನ್ನು ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರ, ಯಾವ ಹುದ್ದೆಯನ್ನು ಕೊಡಿಸ್ತಾರ, MLC ಕೊಡಿಸಿದರೆ ಮಾತ್ರ ಹಮೀದ್ ಮುಷರಿಫ್ ರಾಜು ಅಲಗೂರ್ನನ್ನು ಗೆಲುವಿನತ್ತ ದಾರಿ ತೋರಿಸುವಲ್ಲಿ ಸಫಲರಾಗುತ್ತಾರ. ಇದು ವಿಜಯಪುರದ ಸಮೀಕ್ಷೆ. ಇನ್ನು ಹಾವೇರಿ ನೋಡ್ರಿ, ಆನಂದ ಸ್ವಾಮಿ ಗಡದೇವರ ಮಠ ಗೆಲುವಿನ ಸಮೀಪ. ಆದರೆ ಅಲ್ಲಿ ಬೊಮ್ಮಾಯಿ ಮಾತ್ರ ನಿತ್ರ ಗಡ್ಡದೇವರ ಮಠ ಆನಂದ ಸ್ವಾಮಿಗೆ ಬೊಮ್ಮಾಯಿ ಟಕ್ಕರ್ ಕೊಡ್ತಾರ. ಅಲ್ಲಿ ನೇರ ಸ್ಪರ್ಧೆ ಇರುವುದು, ಮಾಜಿ ಮುಖ್ಯಮಂತ್ರಿ ಅನುಕಂಪ ಇರುವುದು, ಕೇಂದ್ರದಲ್ಲಿ ಮಂತ್ರಿ ಸಹಿತ ಆಗಬಹುದು ಅಂಥೇಳಿ ಮತ್ತೆ ಅಲ್ಲಿ ಯಾರಾದರೂ ಬೇರೆದವರು ಬಂದು ಬೊಮ್ಮಾಯಿ ಆರಿಸಿ ಬಂದ್ರೆ ಮತ್ತು ನನ್ನ ಮಂತ್ರಿ ಸ್ಥಾನಕ್ಕೆ ಕುಂದು ಬಂದಿತ್ತು ಅಂಥೇಳಿ ಅಲ್ಲೇ ಇರುವಂಥ ನೆರೆಯ ಜಿಲ್ಲೆಯದವರು ಸಹಿತ ಹೊಂದಾಣಿಕೆ ರಾಜಕಾರಣ ಮಾಡಿ ಅಲ್ಲಿ ಎಡರ್ ತೊಡರ್ ಆಗಬಹುದು ಅಲ್ರಿ. ಹಂಗಾದ್ರೆ ಹಾವೇರಿ ಮತದಾರ ಕ್ಷೇತ್ರದವ್ರು ಯಾವ ವಿಚಾರ ಮಾಡ್ತೀರಿ? ಹಾವೇರಿಯ ಸಮೀಕ್ಷೆ ನಾ ಬರ್ತೀನಿ, ಆವಾಗ ಗ್ರೌಂಡ್ ರಿಪೋರ್ಟ್ ತೆಗಿಯೋಣ ಎಲ್ಲರೂ ಕೂಡಿ. ಯಾರು ಲೋಕಸಭಾ ಅಭ್ಯರ್ಥಿ ಬೇಕು, ನಮ್ಮ ಅಭ್ಯರ್ಥಿ ಹೆಂಗಿರಬೇಕು, ನಮ್ಮ ಅಭ್ಯರ್ಥಿ ಏನು ಮಾಡಬೇಕು ನಮ್ಮ ಸಲುವಾಗಿ. ಬರೇ ಹಿಂದೂ ಮುಸ್ಲಿಂ ಮಸೀದಿ ಚರ್ಚಾ ಗುಡಿ ಗುಂಡಾರದ ಜಗಳ ನಮಗೆ ಬೇಕಾಗಿಲ್ಲ. ನಮ್ಮ ದುಡಿಯೋ ಕೈಗಳಿಗೆ ನೌಕರಿ ಕೊಡ್ರಿ, ಉದ್ಯೋಗ ಕೊಡ್ರಿ, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರಿ, ದೊಡ್ಡ ಆಸ್ಪತ್ರೆಗಳನ್ನ ಮಾಡಿರಿ. ನಮ್ಮ ಭಾರತ ಬಲಿಷ್ಠವಾಗಲಿಕ್ಕೆ ಯುವ ಜನಾಂಗಕ್ಕೆ ನೀವು ತಲೆಯಲ್ಲಿ ತುಂಬಿದಂಥ ಹಿಂದೂ ಮುಸ್ಲಿಂ ನಮ್ಮನ್ನು ಹೊರಗಾಕರಿ. ಹಂಗಾದ್ರೆ ಅಲ್ಲಿ ಎಲ್ಲರೂ ಒಕ್ಕಟ್ಟಿನಿಂದ ಹೋರಾಟ ಮಾಡಿ ಅಂಥ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಲೋಕಸಭೆಗೆ ಕಳಿಸ್ತಾರನ್ನೋದೇ ಇವತ್ತಿನ ವಿಶೇಷ ರಿಪೋರ್ಟ್. ಇದು ನೀವು ನಂಬರ್ 1 ಚಾನಲ್. ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಹೊಡೆದ ತಕ್ಷಣ ನನಗೆ ಗೊತ್ತಾಕೈತಿ ಎಷ್ಟು ಮಂದಿ ಹೊಡೆದೇರಿ ಅನ್ನೋದು. ನಾವು ಭಾಳ ಸಮೀಪ ಮಾಡಿದ್ದೀವಿ ಈಗ ಗೋಲ್ಡ್ ಮೆಡಲ್ ತಗೊಳ್ಳೋ ಸಲುವಾಗಿ. ನಿಮ್ಮೆಲ್ಲರ ಶಕ್ತಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಇನ್ನು ಎತ್ತರಕ್ಕೆ ಬೆಳೆಯೋದು. ಈ ಚಾನಲ್ ನಿಮ್ಮದು, ಈ ಆಸ್ತಿ ನಿಮ್ಮದು. ನಿಮಗಾಗಿ ಒಳ್ಳೊಳ್ಳೆ ಸುದ್ದಿ ತರೋ ಸಲುವಾಗಿ ಜವಾರಿ ಕಡಕಾಕ ತಯಾರಾಗಿ ನಿಂತಾನಂದ ಮೇಲೆ ಬಟನ್ ಹೊಡಿತೀರಿ, ಹೊಡೆದು ಲೈಕ್ ಮಾಡಿರಿ, ಕಮೆಂಟ್ ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.